ಹಾಯ್ ಎಲ್ರಿಗೂ. ನಾವೆಲ್ಲ ಈಗ ಸೂರ್ಯನಾರಾಯಣಿ ಗುಡ್ಡಕ್ಕೆ. ಅದು ನಮ್ಮ ವೈಶು ಅವರು ನಾಮಕರಣ ಮಾಡಿದ್ದು. ಬರ್ತಾ ಇದ್ದಾರೆ ಸೂರ್ಯನಾರಾಯಣಿ ಗುಡ್ಡ ಅಂತೆ. ಹೋಗುವ ಅದಕ್ಕೆ. ಈಗ ಎಲ್ಲರೂ ತಿನ್ಲಿಕ್ಕೆ ಸ್ನ್ಯಾಕ್ಸ್ ಸ್ವಲ್ಪ ಹತ್ತಿ ಸುಸ್ತಾಗಿದೆ. ನೋಡ್ಬೋದು ಇವರು ಪ್ರವೀಣ್ ಅವರು. ಹಾಯ್ ಪ್ರವೀಣ್, ಹೇಗೆ ಅನಿಸ್ತಾ ಇದೆ ಹತ್ಲಿಕ್ಕೆ? ನೋಡ್ಬೋದು ಛೋಟಾ ಗ್ಯಾಂಗ್ ಕವಿತಾ ಅವರಿಗೆ ಹೇಗೆ ಅನಿಸ್ತಾ ಉಂಟು ಹತ್ಲಿಕ್ಕೆ? ವಾ. ಪ್ರಗತಿ ಅವರಿಗೆ? ನೋ ಕಾಮೆಂಟ್ಸ್. ಅವರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಹತ್ರ ಆಗ್ತಾ ಇಲ್ಲ ಹತ್ಲಿಕ್ಕೆ. ಬನ್ನಿ ಎಲ್ಲರಿಗೂ ಸೂರ್ಯಕಾಂತಿ ಗುಡ್ಡ ತೋರಿಸ್ತೀನಿ. ನೋಡ್ಬೋದು ಕೆಳಗಡೆ ಈ ಥರ ಕಾಣಿಸ್ತದೆ. ಇಲ್ಲಿಂದ ಸಖತ್ತಾಗುಂಟು. ತುರ್ಕೆ ಸೊಪ್ಪು ಗಾಯ್ಸ್. Look at this ತುರ್ಕೆ ಸೊಪ್ಪು. When you touch it your hand, it is full ತುರ್ಕೆ. नहीं तू समझा नहीं. ಇವು ಮಾತ್ರ ಸಖತ್ತಾಗಿದೆ. ನೋಡ್ಬೋದು ನೀವು, ಕಾಣಿಸ್ತೀನಿ ಈಗ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಮೊಬೈಲ್ ತಿರುಗಿಸ್ತೀನಿ, ನೋಡ್ತಾ ಇರಿ. ಇಲ್ಲಿಂದ ಬೇಡ್ತಿ ನದಿ ಎಲ್ಲ ಕಾಣಿಸ್ತದೆ. ಬ್ರೋ, ಹೇಗೆ ಅನಿಸ್ತಾ ಇದೆ ಸೂರ್ಯಕಲ್ಯಾಣಿ ಗುಡ್ಡ ಬಗ್ಗೆ? ಎಲ್ಲರೂ ಬಂದು ವಿಸಿಟ್ ಮಾಡಬೇಕು ಅನ್ನೋ ನಮ್ಮ ಕೋರಿಕೆ. ನೋಡಿ ಬ್ರೋ, ಲಾಸ್ಟ್ ಟೈಮ್ ಸಹಿತ ನಾನು, ಸೀಮಾ ಮತ್ತು ಸತೀಶ್, ಕಿರಣ್ ಮತ್ತೆ ಯಾರು ಬಂದಿದ್ರು? ಸೀಮಾ, ಹಾಂ, ಪ್ರಥಮ್, ಅವನಿಗೆ ಮತ್ತೆ ಅವರೆಲ್ಲ ಬಂದಿದ್ರು. ಆವಾಗ ಮಳೆ ಇತ್ತು ಜೋರಾಗಿ. ಆ ಮಳೆಯಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಇಲ್ಲಿಂದ ಈಗ ಮಳೆ ಇಲ್ಲ, ಫಾಗ್ ಅಷ್ಟೇ ಉಂಟು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಮನೆ, ಹಳ್ಳ ಅಲ್ಲ ಅದು ನದಿ ಎಲ್ಲ ಕಾಣಿಸ್ತಾ ಉಂಟು. ನೋಡ್ರಿ, ಹಾಯ್ ಮಾಡ್ರಿ ಎಲ್ಲರೂ. ಒಂದು ವಾರದಿಂದ डिप्रेशन में रहता हूँ हमेशा. अभी मैं डिप्रेशन में हूँ. ಒಂದು ವಾರದಿಂದ ಪ್ಲೇಸ್ ಹುಡುಕಿ ಕುಮಟಾ ಹೋಗೋದು ಫಿಕ್ಸ್ ಆಗಿ, ಕುಮಟಾ ಕ್ಯಾನ್ಸಲ್ ಆಗಿ, ಮತ್ತೆ ಎಲ್ಲ ಕ್ಯಾನ್ಸಲ್ ಆಗಿ, ಮುಂಡಗೋಡ್ ಕ್ಯಾನ್ಸಲ್ ಆಗಿ, ಈಗ ಫೈನಲಿ ಸೂರ್ಯ ಕಲ್ಯಾಣಿ ಫಿಕ್ಸ್ ಆಗಿ ಈಗ ಎಲ್ಲರೂ ಜೊತೆಯಾಗಿ ಬಂದಾಗದೆ. ವೈಶು ಬೇರೆ ನಾಮಕರಣ ಮಾಡಿದ್ದಾಳೆ ಸೂರ್ಯನಾರಾಯಣಿ ಗುಡ್ಡ. ಸ್ವಲ್ಪ ವಿಸ್ತರಣೆ. ಸೂರ್ಯ ಕಲ್ಯಾಣಿ ತುಂಬ ಚೆನ್ನಾಗಿದೆ. ಬೆಟ್ಟ ಫುಲ್ಲು ಅಪ್ಸ್ ಇತ್ತು, ಹತ್ಕೊಂಬರಕ್ಕೆ ತುಂಬ ಪ್ರಾಬ್ಲಮ್ ಆಯಿತು, ತುಂಬ ಬೆವರ್ಬಿಟ್ಟಿದ್ವಿ ಆ್ಯಕ್ಚುಲಿ. ಆದರೆ ಫೈನಲ್ ಆಗಿ ಬಂದು ವ್ಯೂ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ये बड़ी अच्छी बात कही है. ನೋಡೋಕೆ ತುಂಬ ಚೆನ್ನಾಗಿದೆ. देखो ना गाइस, देखो ना. ನನ್ನ ಮೇಲೆ ಆಣೆ ಇಟ್ಟಳು. ಚಳಿ ನೋ ಕಾಮೆಂಟ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.